ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. हे मेरे वतन के लोगों, जरा आंख में भर लो पानी, जो शहीद हुए उनको जरा याद करो कुर्बानी. ಏನೇ ಹೇಳಿ ಉಪೇಂದ್ರ ಅವರೇ, ನನಗಂತೂ ರಾತ್ರಿಯಿಂದ ಊಟನೇ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಪಾಪ ನಮ್ಮ ಸೈನಿಕರು ನೆನೆಸ್ಕೊಂಡ್ರೆ ಕಳ್ಳು ಕಿತ್ತು ಬರ್ತಾ ಇದೆ. ನಿಜ ವೆಂಕಟ್, ಭಾರತೀಯ ಅನಿಸ್ಕೊಂಡ ಪ್ರತಿಯೊಬ್ಬನಿಗೂ ಹಂಗೆ ಆಗಿರತ್ತೆ. ಪಾಪ ಅದು ಯಾರು ಹೆತ್ತು ಮಕ್ಕಳೋ ಏನೋ, ಬಸ್ಸಲ್ಲಿ ಕೂತ್ಕೊಂಡು ತಮ್ಮ ಮನೆಯವ್ರ ಜೊತೆ ಕಳೆದ ಅದೆಷ್ಟು ಸವಿ ಗಳಿಗೆಗಳನ್ನ ನೆನೆಸ್ಕೊಂತಿದ್ರೋ ಏನೋ, ಕ್ಷಣದಲ್ಲಿ ಮಾಂಸದ ಮುದ್ದೆಗಳಾಗೋಗ್ಬಿಟ್ರು. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಈ ಕೆಲಸ ಮಾಡಿದವ್ರು ಏನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಒಬ್ಬೊಬ್ಬರು ರಕ್ತ ಕುಡಿದ್ಬಿಡ್ತೀನಿ. ನನ್ನ ಮಗ, ಇದು ಕೊನೆನೇ ಇಲ್ವಾ? ಇನ್ನೂ ಎಷ್ಟು ಜನ ನಮ್ಮ ಹೆಣ್ಮಕ್ಳು ವಿಧವೆಯರಾಗಬೇಕು? ಇನ್ನೂ ಎಷ್ಟು ಜನ ಮಕ್ಕಳು ಅನಾಥರಾಗಬೇಕು? ಎಲ್ಲದಕ್ಕೂ ಒಂದು ಎಂಡಂತ ಇದೆ ಬ್ರದರ್. ರಕ್ತಕ್ಕೆ ರಕ್ತ, ದ್ವೇಷಕ್ಕೆ ದ್ವೇಷ ಅನ್ನೋ ರೀತಿಯಲ್ಲಿ ನಮ್ಮ ಭಾರತದ ನಿಲುವುಗಳು ಬದಲಾಗಿವೆ. ಕಳೆದ 70 ವರ್ಷಗಳಿಂದ ಎಲ್ಲವನ್ನು ಸಹಿಸಿಕೊಳ್ಳುತ್ತಿದ್ದ ಮನಸ್ಥಿತಿ ಈಗಿಲ್ಲ. ನಾನು ನಿನ್ನೆಯಿಂದ ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತಾ ಇದ್ದೀನಿ. ಪ್ರಧಾನಿಗಳು ಇನ್ನೊಂದು ದಿಟ್ಟ ಹೆಜ್ಜೆ ಇಡೋ ಮುನ್ಸೂಚನೆ ಕೊಟ್ಟಂಗೈತೆ. ಹಾ ಹೌದು, ಮತ್ತೆ ವಾಜಪೇಯಿ ಅವರ ಆಡಳಿತದಲ್ಲೇ ಪಾಕಿಸ್ತಾನ ಮಾಡೋ ಎಲ್ಲಾ ಕಿತಾಪತಿಗಳಿಗೂ ಉತ್ತರ ಕೊಡೋ ಧೈರ್ಯ ಬಂದಿತ್ತು. ಅದೀಗ ಬಂಡೇಗಲಿನ ರೂಪ ತಾಳಿದೆ. ನಿನ್ನೆ ಪ್ರಧಾನಿ ಹೇಳಿಲ್ವಾ, ಇದಕ್ಕೆ ಪ್ರತೀಕಾರ ಇದ್ದೇ ಇದೆ ಅಂತ. ಕಾಯೋಣ ಇರಿ, ಸಮಾಧಾನ ಸಿಗೋ ದಿನಗಳು ಹತ್ರನೇ ಇವೆ. ಆದ್ರೂ ಇದಕ್ ಮೊದ್ಲೆಲ್ಲ ಮಕಾಮುತಿ ಕಿತ್ತೋಗಂಗೆಲ್ಲ ಒದೆ ತಿಂದ್ರು. ಪಾಕಿಸ್ತಾನಕ್ಕೆ ಯಾಕಿನ್ನೂ ಬುದ್ಧಿ ಬಂದಿಲ್ಲ? ಪಾಕಿಸ್ತಾನ ಧರ್ಮಾಂಧತೆಯ ಕವಚ ಕಳಚಿ ಇನ್ನೂ ಹೊರಗಡೆ ಬಂದಿಲ್ಲ. ಅವ್ರ ದೇಶದಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಭಿಕ್ಷೆ ಬಿಡ್ತಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆದ್ರೂ ಇಂಥ ಕೆಲಸ ಮಾಡಿ ಇದನ್ನ ಧರ್ಮಯುದ್ಧ ಅಂತ ಬೇರೆ ಕರೀತಾರೆ ಅಂದ್ರೆ ಅವ್ರ ಧರ್ಮಾಂಧತೆಗೆ ಇನ್ನೇನ್ ಹೇಳ್ಬೇಕು ಹೇಳಿ? ಥೂ ನನ್ನ ಮಕ್ಕಳ, ಏಡಿಗಳ ತರ ಬಚ್ಚಿಟ್ಕೊಂಡ್ ಬಂದು ಕೈನಲ್ಲಿ ಬಂದೂಕ ಇಲ್ದೇ ಇರೋರ ಮೇಲೆ ದಾಳಿ ಮಾಡೋದಲ್ವಾ? ನೀವೆಲ್ಲ ಕೈಗೆ ಸಿಕ್ಕಿ ನಿಮ್ಮನ್ನ ಒಳ್ಳೆ ಹೋಟೆಲ್ ಮತ್ತೆ ಉಡ್ಸಕ್ಕೆ ನಮ್ಮವರು ನಿಮ್ಮನ್ನ ಮೇಲು ಕಳ್ಸಿ ಮತ್ತೆ ವಾಪಸ್ ಕಟ್ಕೊಂತಾರೆ. ಈ ಪಾಕಿಸ್ತಾನದವರು ಬರೀ ನಮ್ಮ ಸೈನಿಕರನ್ನ ಕೊಂದಿರೋದಲ್ಲ, ಅದರ ಜೊತೆಗೆ ನಮ್ಮ ಇಡೀ ಭಾರತೀಯರ ಸ್ವಾಭಿಮಾನ, ಅಂತಃಕರಣ, ಭಾವನೆ, ಭ್ರಾತೃತ್ವವನ್ನ ಕೆಣಕಿದ್ದಾರೆ. ನಮಗೆ ಇಷ್ಟು ರಕ್ತ ಕುದಿಯುತ್ತೆ ಅಂದ್ರೆ ನಮ್ಮ ಸೈನಿಕರಿಗೆ ಇನ್ನೇನಾಗಿರ್ಬೇಡ. ಇದು ಇಷ್ಟಕ್ಕೆ ಮುಗಿಯೋದಲ್ಲ, ಇದು ಇನ್ನು ಮುಂದಿದೆ ಹಬ್ಬ. ಈ ಪ್ರತೀಕಾರದಲ್ಲಿ ರಕ್ತಕ್ಕೆ ರಕ್ತ, ದ್ವೇಷಕ್ಕೆ ದ್ವೇಷ ಅನ್ನೋದು ಒಂದೇ ಉತ್ತರ ಧರ್ಮಾಂಧರಿಗೆ. ನೀವ್ ಹೋಗಿ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ನಮ್ಮ ಮನೆಯವ್ರ ಜೊತೆಗೆ ಇದನ್ನ ನೋಡ್ತಾ ಇರೋ ಪ್ರೇಕ್ಷಕರು ನಿಂತ್ಕೊಂಡು ನಮ್ಮ ಇಡೀ ಸೈನ್ಯಕ್ಕೆ 1 ನಿಮಿಷ ಗೌರವ ಸಲ್ಲಿಸೋಣ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.